ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಜ್ಞಾನೋಕ್ತಿಗಳ ಪುಸ್ತಕ ದ ಬುಕ್ ಆಫ್ ಪ್ರಾವರ್ಬ್ಸ್ 18ನೇ ಅಧ್ಯಾಯದಿಂದ 16 ಉತ್ತೇಜನಗಳನ್ನು ನಾವು ಇಂದು ಕಲಿಯಲಿಕ್ಕಿದ್ದೇವೆ. 16 encouragements for a meaningful life. ಅರ್ಥಗರ್ಭಿತ ಜೀವನಕ್ಕೆ 16 ಆಲೋಚನೆಗಳು, ಉತ್ತೇಜನಗಳು ಈ ಜ್ಞಾನೋಕ್ತಿ 18ರಲ್ಲಿದೆ. ಒಂದೊಂದಾಗಿ ಅವುಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ, ಮೊದಲನೇ ವಚನದಲ್ಲಿ ಜನರಲ್ಲಿ ಸೇರಿದವನು. ಕೆಲವು ಸಾರಿ ನನ್ನ ಸ್ವಭಾವ ಕೂಡ ಅದು, ಕೆಲವು ಸಾರಿ ನಾವು ಪ್ರತ್ಯೇಕವಾಗಿ ಇರಬೇಕು ಅಂತ ಹೇಳಿಬಿಟ್ಟು. ಜನರಲ್ಲಿ ಸೇರಿದವನು ಸ್ವೇಚ್ಛಾನುಸಾರ ನಡೆಯುತ್ತಾ, ನೋಡ್ರಿ, ಮೊದಲನೇ ಸಮಸ್ಯೆ ಏನಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ತದೆ, ಪ್ರತ್ಯೇಕವಾಗಿ ಇದ್ಬಿಡಬೇಕು ಅಂತ ಹೇಳ್ಬಿಟ್ಟು. ವ್ಯಕ್ತಿಗತವಾಗಿ ಕುಟುಂಬದಲ್ಲಿದ್ದರೂ ಪ್ರತ್ಯೇಕವಾಗಿರಬೇಕು ಅನ್ನುವಂಥ ಸ್ವಭಾವ, ಅಥವಾ ಕುಟುಂಬವೇ ಅಕ್ಕಪಕ್ಕದವರೊಂದಿಗೆ ಸೇರದೆ ಪ್ರತ್ಯೇಕವಾಗಿರಬೇಕಂತ, ಅಥವಾ ಒಂದು ಕೆಲಸ ಕ್ಷೇತ್ರದಲ್ಲಿ ಕೂಡ ಇದ್ದಾಗ ತಂಪಾಡಿಗೆ ತಮ್ಮ ಕೆಲಸ ಮುಗಿತು ಹೋಗ್ತಾ ಇರಬೇಕು, ಆ ರೀತಿಯಾಗಿರುವಂಥ ಸ್ವಭಾವ. ಅಥವಾ ಸಭೆಯಲ್ಲಿ, ದೇವಸಭೆಯಲ್ಲಿ ಬಂದು ವಾಕ್ಯ ಕೇಳಿಬಿಟ್ಟು ಕಾಣಿಕೆ ಹಾಕಿಬಿಟ್ಟು ಹೋಗ್ತಾ ಇರೋದು. ಸಭೆಗೆ ಬಂದಿದ್ದಾಗ್ಯೂ ಪ್ರತ್ಯೇಕ ಆತ್ಮ, ಇಂಡಿಪೆಂಡೆಂಟ್ ಸ್ಪಿರಿಟ್, ಆ ರೀತಿಯಾಗಿ ಇರುವಂಥ ವ್ಯಕ್ತಿ ಸ್ವೇಚ್ಛಾನುಸಾರವಾಗಿ ನಡೀತಾರಂತಂದರೆ ಸೆಲ್ಫಿಶ್ ಆಗಿ ಇಷ್ಟ ಬಂದ ಹಾಗೆ ನಡೆದು ಬಿಡ್ತಾರಂತ. ಯಾಕಂದರೆ ದೇವರು ಗಾಡ್ ಈಸ್ ಎ ಕಮ್ಯೂನಿಯಲ್ ಗಾಡ್, ಅಂದರೆ ದೇವರು ಸಾಮೂಹಿಕ ದೇವರಾಗಿದ್ದಾರೆ. ಅಥವಾ ಸಿಂಪಲ್ ಆಗಿ ಹೇಳಬೇಕಾದ್ರೆ ದೇವರು ಕುಟುಂಬದ ದೇವರು ಸಮಾಜಕ್ಕೆ ಸಂಬಂಧಪಟ್ಟ ದೇವರು ಸಮಾಜವನ್ನು ಸ್ಥಾಪಿಸಿದ ದೇವರು. ಆದ ಕಾರಣ ಮೊದಲನೇ ಪಾಠ ಏನಂತ ಹೇಳಿದ್ರೆ, ನಾವು ಜನರಲ್ಲಿ ನಾವು ಸೇರಬೇಕು. ಆದರೆ ಅದರಲ್ಲಿ ಕೂಡ ಜ್ಞಾನ ಇದೆ. ಯಾಕಂದರೆ ಸಂಪೂರ್ಣವಾಗಿ ಎಲ್ಲರ ಜೊತೆಗೆ ಸೇರುವಂಥದ್ದಲ್ಲ, ನಾವು ವಿವೇಚನೆಯಿಂದ, ಜ್ಞಾನದಿಂದ ಇರಬೇಕು. ಒಂದು ರೀತಿಯಿಂದ ಯಾರೋ ಹೇಳಿದರು, ವಿ ಆರ್ ನಾಟ್ ಇಂಡಿಪೆಂಡೆಂಟ್, ವಿ ಆರ್ ನಾಟ್ ಡಿಪೆಂಡೆಂಟ್, ಬಟ್ ವಿ ಆರ್ ಇಂಟರ್ಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟು. ನಾವು ಪ್ರತ್ಯೇಕವಾಗಿಯೂ ಇರಬಾರ್ದು, ನಾವು ಆತುಕೊಂಡವರಾಗಿಯೂ ಇರಬಾರ್ದು, ಆದರೆ ಪರಸ್ಪರ ನಾವು ಒಂದಾದವರಾಗಿ ಇರಬೇಕು. ಇದು ಆ ದೇವರ ಒಂದು ಚಿತ್ತ. ಸಭೆ ಕ್ರಿಸ್ತನ ದೇಹದಲ್ಲಿ ಇರುವಂಥ ಒಂದು ಸುಂದರವಾದಂಥ ಒಂದು ಕ್ರಮ ಅಥವಾ ದೇವರ ಚಿತ್ತ ಅಂತ ಹೇಳೋಣವೇ. ಸರಿ, ಮೊದಲನೇ ಪಾಠ, ಮೊದಲನೇ ಅರ್ಥಗರ್ಭಿತ ಜೀವಿತಕ್ಕೆ ಅಥವಾ ಅರ್ಥಗರ್ಭಿತ ಜೀವನಕ್ಕೆ ಅಗತ್ಯವಾದಂಥ 16 ಉತ್ತೇಜನಗಳಲ್ಲಿ ಮೊದಲನೇದು ಜನರ ಜೊತೆಯಲ್ಲಿ ಇರುವಂಥ ಒಂದು ಕಮ್ಯೂನಿಯಲ್ ಸಮುದಾಯದ ಜೀವನ. ಎರಡನೇದಾಗಿ ಸತ್ಪುರುಷನ ನುಡಿಯು ಆಳವಾದ ನೀರು. ವಾವ್! ಆಳವಾದ ನೀರು ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗೋದು ಬಾವಿ. ಸತ್ಪುರುಷನ ನುಡಿ. ಎರಡನೇ ಉತ್ತೇಜನ ಏನಂದರೆ, ನಾವು ಸತ್ಪುರುಷರಾಗ್ಬಿಟ್ರೆ ಭಾಳ ಜನರು ನಮ್ಮ ಬಾವಿ ನೀರನ್ನು ಯಾವ ರೀತಿಯಾಗಿ ಸೇದಿಕೊಂಡು ತಮ್ಮ ಕಾರ್ಯಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಆ ರೀತಿಯಾಗಿ ನಾನು ಸತ್ಪುರುಷನಾಗಿದ್ದರೆ ನನ್ನಿಂದ ಅನೇಕ ಆ ಒಂದು ಆಳವಾದ ನೀರು ಎಂಬ ವಾಕ್ಯವನ್ನು ತಗೊಂಡು ಪ್ರಯೋಜನ ಹೊಂದ್ತಾರೆ. ಇದು ಉತ್ತೇಜನ ಎರಡನೇದು. ಮೂರನೇ ಉತ್ತೇಜನ ಅಲ್ಲೇ ಇದೆ.
ಜ್ಞಾನೋಕ್ತಿ 18 4ನೇ ವಚನದಲ್ಲಿ ಜ್ಞಾನದ ಬುಗ್ಗೆ. ವಾವ್! ವಿಶ್ವಾಸಿಯಾದಂಥವರು, ದೇವರನ್ನು ನಂಬಿದಂಥವರು, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಂಥವರು, ಅವರು ಜ್ಞಾನದ ಬುಗ್ಗೆ. ಇಲ್ಲ ವಿಶ್ವಾಸಿಯಾಗಿದ್ದೇವೆ ನಾವು ಎಲ್ಲಿ, ಕೆಲವರು ಮಾತ್ರ, ಹಾಗೆ ಏನಲ್ಲ. ಪ್ರತಿ ವ್ಯಕ್ತಿಯು ಜ್ಞಾನದ ಬುಗ್ಗೆ ಆಗುವಂಥ ಸಾಮರ್ಥ್ಯ ಪಡೆದಿದ್ದಾರೆ. ಎವ್ರಿಬಡಿ ಹಸ್ ಗಾಟ್ ದಿ ಕೆಪ್ಯಾಸಿಟಿ ಟು ಬಿ ಎ ಫೌಂಟನ್ ಆಫ್ ಲೈಫ್. ಯಾಕಂದರೆ ಜೀವ ಬುಗ್ಗೆ ಆಗಿರುವಂಥ ಕ್ರಿಸ್ತನ್ ನಮ್ಮಲ್ಲಿರುವಾಗ ಆತನು ನಮ್ಮಲ್ಲಿ ಜೀವಿಸಲಿ, ಆತನು ನನ್ನಲ್ಲಿ ಜೀವಿಸ್ಲಿಕ್ಕೆ ನಾನು ಅನುಮತಿಸಬೇಕು ಅಷ್ಟೇ. ಇದು 3ನೇ ಉತ್ತೇಜನ. 16 ಉತ್ತೇಜನಗಳಿದೆ, ಅದರಲ್ಲಿ 3 ನೋಡಿಕೊಂಡಿದ್ವಿ. 4ನೇ ಉತ್ತೇಜನ ಜ್ಞಾನೋಕ್ತಿ 18 4ನೇ ವಚನದಲ್ಲಿ 4ನೇ ಒಂದು ಉತ್ತೇಜನ ಏನಂದರೆ, ಸತ್ಪುರುಷನ ನುಡಿಯು ಅದು ಆಳವಾದ ನೀರಷ್ಟೇ ಅಲ್ಲ, ಅದು ಜ್ಞಾನದ ಬುಗ್ಗೆ ಅಷ್ಟೇ ಅಲ್ಲ, ಅದು ಹರಿಯುವ ತೊರೆ. ಇಟ್ಸ್ ಎ ರಿವರ್ ಫ್ಲೋಯಿಂಗ್, ಇಟ್ಸ್ ಎ ಫ್ಲೋ, ನೀರಿನ ಒಂದು ಹರಿಯುವಂಥ ಒಂದು 3 ಎಕ್ಸಾಂಪಲ್ಗೂ ನೀರು, ಆಳವಾದ ನೀರು, ಬುಗ್ಗೆ ಅದು ಕೂಡ ನೀರು, ಹರಿಯುವ ತೊರೆ. ಇಟ್ಸ್ ಅ ಬ್ರೂಕ್ ದಟ್ ಫ್ಲೋಸ್. ಭಾಳ ಕ್ಲೀನಾಗಿರ್ತದೆ, ನೋಡ್ಲಿಕ್ಕೆ ಭಾಳ ಚೆನ್ನಾಗಿರ್ತದೆ, ಕುಡಿಯೋದಕ್ಕೆ ಶುದ್ಧವಾಗಿರ್ತದೆ, ಮತ್ತು ಜಿಂಕೆಗಳು ಬಂದು ಹರಿಯುವ ತೊರೆಯಿಂದ ಪ್ರಯೋಜನ ಪಡ್ಕೊಳ್ತವೆ, ಸಂತೃಪ್ತಿ ಆಗ್ತದೆ. ಆ ರೀತಿಯಾಗಿ ನಮ್ಮಿಂದ, ನನ್ನಿಂದ ಜನರು ಹರಿಯುವ ತೊರೆಯಾಗಿ ಇರುವಂಥ ದೇವರ ವಾಕ್ಯ ಎಂಬ ಜಲ ಸ್ನಾನ, ಜಲ ತೃಪ್ತಿ, ಜಲ ನೀರನ್ನು ಕೊಡುವಂಥ, ವಾಕ್ಯದ ನೀರನ್ನು ಕೊಡುವಂಥ ವ್ಯಕ್ತಿಯಾಗಿ ಇರಬೇಕು. ದಾಹಗೊಂಡವರು ನಮ್ಮಿಂದ ತೆಗೆದುಕೊಳ್ಬೇಕು. ಆಳವಾದ ನೀರು ಮುಗಿಯದ ನೀರಾಗಿ, ಜ್ಞಾನದ ಬುಗ್ಗೆ ಮುಗಿಯದ ಬುಗ್ಗೆಯಾಗಿ ಕೊಡ್ತಾ ಹೋಗಬೇಕು. 120 ವರ್ಷ ನಾವು ಬಾಳಿದ್ರು ಅದೇ ರೀತಿಯಾಗಿ ನಾವು ಮುಂದುವರಿಸ್ತಾ ಇರಬೇಕು. ಸರಿ, ಜ್ಞಾನೋಕ್ತಿ 18ರಲ್ಲಿ 16 ಉತ್ತೇಜನದ ಮಾತುಗಳು ಅರ್ಥಗರ್ಭಿತ ಜೀವಿತಕ್ಕಾಗಿ ಕೊಡಲಾಗಿದೆ. ಅರ್ಥಗರ್ಭಿತವಾದ ಜೀವಿತವನ್ನು ನಾನು ಜೀವನ ಮಾಡಬೇಕು, ಜೀವಿಸಬೇಕಂತ ಹೇಳಿದರೆ ಆ ಒಂದು ಸೀಕ್ರೆಟ್ ಇದೆ, ಒಂದು ಮಾರ್ಗದರ್ಶನ ಇದೆ 10ನೇ ವಚನದಲ್ಲಿ. ಅದೇನೆಂದರೆ, ಯೆಹೋವನ ನಾಮ, ದ ನೇಮ್ ಆಫ್ ದ ಲಾರ್ಡ್. ನಾನು ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನ ನಾಮ, ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಹೇಳಿದಾತನ ನಾಮ. ನಮ್ಮ ಪ್ರತಿ ಸಮಸ್ಯೆಗಳಲ್ಲಿ, ಸನ್ನಿವೇಶಗಳಲ್ಲಿ ಎಂಥವನಾಗಿರುವನು ಅಂಥವನಾಗಿರುವಾತನ ನಾಮ, ಅದು ಬಲವಾದ ಬುರ್ಜಾಗಿದೆ. ಇದು ನಮಗೆ ಲಭ್ಯವಾಗುವ 5ನೇ ಉತ್ತೇಜನ ಅರ್ಥಗರ್ಭಿತ ಜೀವನಕ್ಕೆ. ಮತ್ತು ಅದೇ 10ನೇ ವಚನದ 2ನೇ ಭಾಗದಲ್ಲಿ, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ದೇವರ ನಾಮಕ್ಕೆ ನಾವು ಒಳಗಾಗಿರುವಂಥದ್ದು, ದೇವರ ನಾಮದೊಳಕ್ಕೆ ಓಡಿ ಹೋಗಿ ಸುಭದ್ರವಾಗಿರುವಂಥ ಒಂದು ಅನುಭವ, ಒಂದು ಉತ್ತೇಜನ ದೇವರ ವಾಕ್ಯ ನಮಗೆ ಕೊಡ್ತದೆ. ಆದ ಕಾರಣ ನಾವು ಪ್ರತ್ಯೇಕವಾಗಿರುವಂಥದ್ದು ಬೇಡ, ಸ್ವೇಚ್ಛಾನುಸಾರವಾಗಿ ನಡೆಯೋದು ಬೇಡ. ನಾವು ದೇವರ ನಾಮದ ಒಂದು ಬಲವಾದ ಬುರ್ಜಿಗೆ ಒಳಪಟ್ಟು ಅದರಲ್ಲಿ ಓಡಿ ಹೋಗಿ ಭದ್ರವಾಗಿರಬೇಕಂತ ದೇವರು ಇಷ್ಟಪಡ್ತಾನೆ. ಸರಿ, 12ನೇ ವಚನದಲ್ಲಿ 7ನೇ ಒಂದು ಉತ್ತೇಜನ ಇದೆ. ಅದೇನಂತ ನೋಡುವಾಗ, ಭಂಗಕ್ಕೆ ಮೊದಲು ಗರ್ವದ ಹೃದಯ. ಹಾಗಾದರೆ ನಾವು ಬೀಳದೇ ಇರಬೇಕಾದರೆ ಆತ್ಮಿಕ ಜೀವನದಲ್ಲಿ ಕೆಲವು ಸಾರಿ ಅದು ಸಾಧ್ಯತೆ,
ನಾವು ಆತ್ಮಿಕವಾಗಿ ಭಂಗವಾಗಬಾರ್ದು, ಬೀಳಬಾರ್ದು ಎಂಬುದಾಗಿದ್ದರೆ ಹೃದಯದಲ್ಲಿ ಗರ್ವ ಇರಬಾರ್ದು. ಯಾಕಂದರೆ ಉಬ್ಬಿನಿಂದಲೇ ದೊಬ್ಬು. ಆ ದೊಬ್ಬು ಯಾರು ಬೇರೆಯವರಲ್ಲ, ಸೈತಾನಲ್ಲ, ನಮ್ಮನ್ನು ನಾವೇ ದೊಬ್ಬಿಕೊಳ್ಳುವಂತೆ ಆಗ್ತದೆ. ಯಾಕಂದರೆ ಆ ಗರ್ವ ತಂದದ್ದು ಯಾರು? ನಾನೇ. ಆದ ಕಾರಣ ಬೇರೆಯವರ ಮೇಲೆ ಆದಾಮನು ಹೇಳ್ತಾನಲ್ಲ, ನೀನು ಕೊಟ್ಟ ಸ್ತ್ರೀ ಎಂಬುದಾಗಿ ದೇವರ ಮೇಲೆ ಆಗಲಿ, ಇತರರ ಮೇಲೆ ಆಗಲಿ, ಸೈತಾನ ಮೇಲೆ ಆಗಲಿ ತಪ್ಪು ಹೊರಿಸದೆ ನಾನು. ನಮ್ಮನ್ನು ನಾವು ತೀರ್ಪು ಮಾಡಿಕೊಂಡರೆ 1 ಕೊರಿಂಥ 11:31 ತೀರ್ಪಿಗೆ, ನ್ಯಾಯ ತೀರ್ಪಿಗೆ, ದೇವರ ತೀರ್ಪಿಗೆ, ದೇವರ ಮನೆಯಲ್ಲಿ 1 ಪೇತ್ರ 4:17-18 ಪ್ರಕಾರವಾಗಿ ತೀರ್ಪಿಗೆ ಒಳಗಾಗುವುದಿಲ್ಲ. ಸರಿ, ಮಾನಕ್ಕೆ ಮುಂಚೆ ದೈನ್ಯ. ವಾವ್! ಅದೇ ಮಾತು ಭಂಗಕ್ಕೆ ಮೊದಲು ಗರ್ವದ ಹೃದಯ ಅಂತ ಹೇಳಿದೆಯಲ್ಲ, ಅದೇ ಮಾತು ಇನ್ನೊಂದು ರೀತಿಯಿಂದ ಇಲ್ಲಿ ಉತ್ತೇಜನವಾಗಿ ನಮಗೆ ಕೊಡಲಾಗಿದೆ. ಅನದರ್ ಎಕ್ಸೋಟೇಷನ್ ಆರ್ ಎನ್ಕರೇಜ್ಮೆಂಟ್ ಫಾರ್ ಎ ಮೀನಿಂಗ್ಫುಲ್ ಲೈಫ್. ಅರ್ಥಗರ್ಭಿತ ಜೀವನಕ್ಕೆ ಇಲ್ಲಿ ಕೊಡುವಂಥ ಮತ್ತೊಂದು ಉತ್ತೇಜನ ಏನದು? ದೀನತ್ವ, ಹ್ಯುಮಿಲಿಟಿ. ಆ ದೀನತ್ವ ನಮಗೆ ಇರುವಾಗ ದೇವರಿಂದ ನಮಗೆ ಮಾನ ಬಂದೇ ಬರುತ್ತದೆ. ಒಂದು ವಾಕ್ಯ ನಾನು ಓದ ಬಯಸ್ತೇನೆ. ಅದು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಅದೇ ಮಾತು ಪೇತ್ರನಲ್ಲಿ ಕೂಡ ಇದೆ. ಸರಿ, ಯಾಕೋಬ ಏನು ಹೇಳ್ತಾನಂತ ಫಸ್ಟು ನೋಡೋಣ. 4ನೇ ಅಧ್ಯಾಯ ಮತ್ತು ಅದರಲ್ಲಿ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ. ಹೌದು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಯಾಕೋಬ 4:6. ಅದೇ ಒಂದು ವಾಕ್ಯವನ್ನು ಪೇತ್ರನು, ಅದೇ ಒಂದು ಸತ್ಯವನ್ನು ಪೇತ್ರನು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾನೆ. ಅದನ್ನು ನೋಡ್ಕೊಳ್ಳೋಣ ಬರ್ರಿ. 1 ಪೇತ್ರ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಹೌದು, 5ನೇ ವಚನ, 5:5 ನೆನಪಿಟ್ಕೊಳ್ಳಿಕ್ಕೆ ಈಸಿ. ಅದರಲ್ಲಿ 2ನೇ ಭಾಗ ನಾವು ನೋಡುವಾಗ, ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ದೇವರ ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹೌದು, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ವಾವ್! ತಗ್ಗಿಸಿಕೊಂಡವರು ಅವನು ದೇವರ ಮೇಲಕ್ಕೆ ತರ್ತಾರಂತೆ. ಅದೇ ಮಾತು ಇಲ್ಲಿ ಕೂಡ ಮಾನಕ್ಕೆ ಮುಂಚೆ ದೈನ್ಯ ಅಂತ ಹೇಳಿಬಿಟ್ಟು ಬಹುಶಃ ಪೇತ್ರನು ಇಲ್ಲಿಂದ ಅದನ್ನು ಹೇಳಿರಬೇಕಂತ ಅನ್ನಿಸ್ತದೆ. ಒಬ್ಬನೇ ಗ್ರಂಥಕರ್ತನಲ್ಲ. ಜ್ಞಾನೋಕ್ತಿ 18:12 ನೋಡಿದ್ವಿ. 18:15 ವಿವೇಕಿಯ ಹೃದಯ ತಿಳುವಳಿಕೆಯನ್ನು ಸಂಪಾದಿಸ್ತದೆ. ಇದು ತಿಳುವಳಿಕೆಯನ್ನು ಸಂಪಾದಿಸಬೇಕಾದರೆ ವಿವೇಕಿಯ ಹೃದಯವನ್ನು ನೀವು ಬೆಳೆಸ್ರಿ ಅಂತ ಉತ್ತೇಜನ. ಅರ್ಥಗರ್ಭಿತ ಜೀವಿತಕ್ಕೆ 9ನೇ ಒಂದು ಉತ್ತೇಜನ. 10ನೇ ಉತ್ತೇಜನ ಏನಂತ ನೋಡುವಾಗ, ಜ್ಞಾನಿಯ ಕಿವಿ ತಿಳುವಳಿಕೆಯನ್ನು ಹುಡುಕುವುದು. ಅಂದರೆ ತಿಳುವಳಿಕೆಯನ್ನು ನಾವು ಹುಡುಕಬೇಕು ಎಂಬುದು ದೇವರ ಒಂದು ಉತ್ತೇಜನ ಅರ್ಥಗರ್ಭಿತ ಜೀವಿತಕ್ಕೆ. ಇನ್ನೊಂದು ವಾರ್ನಿಂಗ್ ಆಗಿರುವಂಥ ಒಂದು ಉತ್ತೇಜನ ಅದೇನಂತ ಹೇಳಿದ್ರೆ 19ನೇ ವಚನದಲ್ಲಿ, ಅನ್ಯಾಯ ಹೊಂದಿದ್ದ ಸಹೋದರನು ಬಲವಾದ ಪಟ್ಟಣಕ್ಕಿಂತಲೂ ಅಸಾಧ್ಯ. ಅಂದರೆ ಸಹೋದರನನ್ನು ನಾವು ಅನ್ಯಾಯ ಮಾಡಬಾರ್ದು ಎಂಬಂಥ, ಅಫೆಂಡ್ ಮಾಡಬಾರ್ದು, ನೋಯಿಸಬಾರ್ದು. ಕೆಲವು ಮಾತುಗಳು ಹೇಳ್ಬೋದು, ಹೌದು, ವ್ಯತ್ಯಾಸಗಳು ಬರ್ತದೆ, ಆದರೂ ಕೂಡ ಅವನ್ನು ಗೆದ್ದುಕೊಳ್ಬೇಕೆಂಬುದಾಗಿ ನಾವು ಉತ್ತೇಜನ ಇಲ್ಲಿ ಕೊಡಲ್ಪಟ್ಟಿದ್ದೇವೆ 19ನೇ ವಚನದಲ್ಲಿ. 20ನೇ ವಚನದಲ್ಲಿ ನಾವು ಇನ್ನೊಂದು ಸಂಗತಿಯನ್ನು ನೋಡ್ತೇವೆ. ಅದೇನಂತ ಹೇಳಿದರೆ, ಹೌದು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವಂಥದ್ರ ಬಗ್ಗೆ ಕೂಡ
ಇಲ್ಲಿ ಹೇಳಿದೆ. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಜೀವನ ಮರಣಗಳು ನಾಲಿಗೆಯ ವಶ. ಜೀವನ ಒಂದು, ಮರಣ ಕೂಡ ನಾಲಿಗೆಯ ವಶ. ನಾಲಿಗೆಗೆ ನೋಡ್ರಿ ಎಷ್ಟೊಂದು ಶಕ್ತಿ ಇದೆ. ಜೀವ ಮರಣ ಎಂಬುದಾಗಿ ಇದು 12ನೇ ಒಂದು ಉತ್ತೇಜನ. ನಾಲಿಗೆಯಲ್ಲೇ ಜೀವ ಇದೆ. ನಾನು ಮಾತಾಡಿದರೆ ಜೀವ ಬರ್ತದೆ. ಮರಣನೂ ಇದೆ. ಮಾತಾಡುವಾಗ ಬೇರೆಯವರಿಗೆ ಆತ್ಮಿಕ ಮರಣ ಉಂಟಾಗ್ತದೆ. ಆದ ಕಾರಣ ದೇವರ ಸಹಾಯದಿಂದ ಮಾತಾಡಬೇಕು. ಪತ್ನಿ ಲಾಭವು ರತ್ನ ಲಾಭ, ಅದು 13ನೇ ಉತ್ತೇಜನ. ಮತ್ತು ಅದರ ಬಗ್ಗೆ ಇನ್ನು ನಾವು ತಿಳ್ಕೊಳ್ಬೇಕಾದರೆ ಏನಂತಿದೆ, ಅದು ಯೆಹೋವನ ಅನುಗ್ರಹವೇ. ದೇವರಿಂದ ಇಂಥ ಒಂದು ಅನುಗ್ರಹ ನಮಗೆ ಲಭ್ಯವಿದೆ. ಸರಿ, ಬಡವನು ಭಿನ್ನಯಿಸುವನು ಎಂಬುದಾಗಿ ನೋಡುವಾಗ ಪ್ರಾರ್ಥನೆ ಬಗ್ಗೆ ಕೂಡ ಒಂದು ಉತ್ತೇಜನ ಇದೆ. ಬಡವರಾಗಿದ್ರೇನು, ಶ್ರೀಮಂತರಾಗಿದ್ರೇನು, ಪ್ರಾರ್ಥನೆ ಭಿನ್ನಯಿಸುವಿಕೆ. ಕೊನೆಯದಾಗಿ 24ನೇ ವಚನದಲ್ಲಿ ನೋಡುವಾಗ 16ನೇ ಒಂದು ಉತ್ತೇಜನ ಅರ್ಥಗರ್ಭಿತ ಜೀವಿತಕ್ಕೆ ಅದೇನೆಂದರೆ, ಸಹೋದರನಿಗಿಂತಲೂ ಹತ್ತಿರವಾಗಿರುವ ಮಿತ್ರ ನಮಗಿದ್ದಾರೆ. ಅದು ಯೇಸು ಕ್ರಿಸ್ತನೇ. ಹೌದು, ಅದೇ ರೀತಿಯಾಗಿ ನಮ್ಮ ಅನುದಿನ ಜೀವನದಲ್ಲಿ ಕೂಡ ಕೆಲವು ಸ್ನೇಹಿತರನ್ನು ದೇವರು ಕೊಡ್ತಾನೆ, ನನ್ನ ಜೀವನದಲ್ಲಿ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. 18ನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕದಿಂದ 16 ಅರ್ಥಗರ್ಭಿತವಾದಂಥ ಜೀವನಕ್ಕೆ ಉತ್ತೇಜನಗಳನ್ನು ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.